ಈ ಒಂದು ಕ್ಷಣಕ್ಕೆ 18 ವರ್ಷದಿಂದ ಕೋಟ್ಯಾಂತರ ಆರ್‌ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ನನ್ನ ಸರ್ವಸ್ವನೇ ಕೊಟ್ಬಿಟ್ಟೆ ಈ ಒಂದು ಕಪ್ಗೆ ಅಂತ. ಸೊ ಇದು ಮರೆಯಲಾಗದಂತ ಒಂದು ಕ್ಷಣ. ಮಧು ಅವರೇ, ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ಸೋಲುಗೂ ಸಾಗಿದೆ ಅಂತ ಇವತ್ತು ನಾವು ಹೇಳಬಹುದು. ಆ ತರ ಒಂದು ಅಂದ್ರೆ 17 ವರ್ಷದಿಂದ ಸೋಲನ್ನು ಅನುಭವಿಸ್ತಾ ಇರುವಂತ ಒಂದು ತಂಡ ಇವತ್ತು ಗೆಲುವಿನ ಸವಿದಿದ್ದಾರೆ ಅಂತಾನೆ ಹೇಳ್ಬೇಕು. ಇದಕ್ಕೆ ಕಾರಣ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಹಾಗೂ ಆಶೀರ್ವಾದ ಅಂತಾನೆ ಹೇಳ್ಬೇಕು. ಅನ್ಬಿಲಿವಬಲ್ ಮೂಮೆಂಟ್ಸ್ ನಾವು ನೋಡ್ತಾ ಇರೋದು. ಆರ್ಮಿ, ರೆಡ್ ಆರ್ಮಿ ಇವತ್ತು ಚಾಂಪಿಯನ್ಸ್ ಆಗಿರೋದು. ಪಂಜಾಬ್ ಕಿಂಗ್ಸ್ ಮಟ್ಟ ಹಾಕಿರೋದು 6 ರನ್ನಿಂದ ಕ್ಲೋಸ್ಲಿ ಕಂಟೆಸ್ಟೆಡ್ ಮ್ಯಾಚ್. ಬ್ಯೂಟಿಫುಲ್ ಗೇಮು. ಇಲ್ಲಿ ಒಬ್ಬ ಇಂಡಿವಿಜುವಲ್ ಅಲ್ಲ ಚಾಂಪಿಯನ್, ಇಡೀ ಟೀಮೇ ಚಾಂಪಿಯನ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಮಾತ್ರ ಅಲ್ಲ ಗುರು, ಪ್ರತಿಯೊಬ್ಬ ಕೋಚಿಂಗ್ ಸ್ಟಾಫ್ ನ ಸದಸ್ಯರು ಈ ಒಂದು ಕ್ಷಣಕ್ಕೆ 18 ವರ್ಷದಿಂದ ಕೋಟ್ಯಾಂತರ ಆರ್‌ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ನನ್ನ ಸರ್ವಸ್ವನೇ ಕೊಟ್ಬಿಟ್ಟೆ ಈ ಒಂದು ಕಪ್ಗೆ ಅಂತ. ಸೊ ಇದು ಮರೆಯಲಾಗದಂತ ಒಂದು ಕ್ಷಣ. ಮಧು ಅವರೇ, ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ಸೋಲುಗೂ ಸಾಗಿದೆ ಅಂತ ಇವತ್ತು ನಾವು ಹೇಳಬಹುದು. ಆ ತರ ಒಂದು ಅಂದ್ರೆ 17 ವರ್ಷದಿಂದ ಸೋಲನ್ನು ಅನುಭವಿಸ್ತಾ ಇರುವಂತ ಒಂದು ತಂಡ ಇವತ್ತು ಗೆಲುವಿನ ಸವಿದಿದ್ದಾರೆ ಅಂತಾನೆ ಹೇಳ್ಬೇಕು. ಇದಕ್ಕೆ ಕಾರಣ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಹಾಗೂ ಆಶೀರ್ವಾದ ಅಂತಾನೆ ಹೇಳ್ಬೇಕು. ಅನ್ಬಿಲಿವಬಲ್ ಮೂಮೆಂಟ್ಸ್ ನಾವು ನೋಡ್ತಾ ಇರೋದು. ಆರ್ಮಿ, ರೆಡ್ ಆರ್ಮಿ ಇವತ್ತು ಚಾಂಪಿಯನ್ಸ್ ಆಗಿರೋದು. ಪಂಜಾಬ್ ಕಿಂಗ್ಸ್ ಮಟ್ಟ ಹಾಕಿರೋದು 6 ರನ್ನಿಂದ ಕ್ಲೋಸ್ಲಿ ಕಂಟೆಸ್ಟೆಡ್ ಮ್ಯಾಚ್. ಬ್ಯೂಟಿಫುಲ್ ಗೇಮು. ಇಲ್ಲಿ ಒಬ್ಬ ಇಂಡಿವಿಜುವಲ್ ಅಲ್ಲ ಚಾಂಪಿಯನ್, ಇಡೀ ಟೀಮೇ ಚಾಂಪಿಯನ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಮಾತ್ರ ಅಲ್ಲ ಗುರು, ಪ್ರತಿಯೊಬ್ಬ ಕೋಚಿಂಗ್ ಸ್ಟಾಫ್ ನ ಸದಸ್ಯರು